ನಮಸ್ಕಾರ. ನೀವು ನೋಡ್ತಿರೋದು ಸಾಗರದ ಜೋಗ್ ಬಸ್ ನಿಲ್ದಾಣ. ಹೊಸ ಬಸ್ ಸ್ಟ್ಯಾಂಡ್ ಬಂದಿರೋದ್ರಿಂದ ಇದು ಹಳೆಯ ಬಸ್ ಸ್ಟ್ಯಾಂಡ್ ಆಗಿಬಿಟ್ಟಿದೆ. ಎಲ್ರಿಗೂ ಇದು ಬಸ್ ಸ್ಟ್ಯಾಂಡ್ ಮಾತ್ರ, ಆದರೆ ಕಾಲೇಜು ಹುಡುಗ ಹುಡುಗಿಯರಿಗೆ ಇದೊಂದು ನೆನಪುಗಳ ಸಾಗರ. ಅದೆಷ್ಟೋ ವರ್ಷಗಳ ಕಾಲ ದಿನವೂ ನೂರಾರು ಸಾವಿರಾರು ಜನರನ್ನು ಸೇರಿಸ್ತಿದ್ದ ಜಾಗ, ತಲುಪಬೇಕಾದ ಜಾಗಕ್ಕೆ ಹತ್ತಿಸುತ್ತಿದ್ದ ಜಾಗ. ಇನ್ನು ಮುಂದೆ ಇದು ವಾಣಿಜ್ಯ ಮಳಿಗೆಗಳ ಪಾಲು. ಆದರೆ ಅದರ ಕೆಳಗೆ ಹೂತು ಹೋಗುತ್ತಿರುವುದು ಅದೆಷ್ಟೋ ಜೀವಗಳ ಜೀವಂತ ನೆನಪುಗಳು. ಈ ಬಸ್ ಸ್ಟ್ಯಾಂಡ್ ಅಂದರೆ ಬರೀ ಬಸ್ ಬಂದು ನಿಲ್ಲೋ ಜಾಗ ಆಗಿರಲಿಲ್ಲ, ಅದೊಂಥರ ಎಮೋಷನ್. ಇದೇ ಜಾಗ ಅಲ್ವಾ ಅದೆಷ್ಟೋ ಕಾಲೇಜು ದಿನಗಳ ಪ್ರೇಮ ಕಥೆಗಳು ಹುಟ್ಟಿದ್ದು, ಕೆಲವೊಬ್ಬರ ಲವ್ ಸ್ಟೋರಿ ಎಂಡ್ ಮಾಡಿಸಿದ್ದು ಇದೇ ಬಸ್ ಸ್ಟ್ಯಾಂಡ್. ಅವಳು ತನ್ನನ್ನು ಪ್ರೀತಿಸಲ್ಲ ಅಂತ ಗೊತ್ತಿದ್ರೂ ಅವಳ ಮುಖ ನೋಡೋಕ್ಕೆ ಅಂತಲೇ ಅವಳ ಬಸ್ ಬರೋವರೆಗೂ ಗಂಟೆಗಟ್ಟಲೆ ಕಾದು ಕುಳಿತು ಅವಳು ಬಸ್ಸನ್ನು ಹತ್ತಿ ಹೋದ ಮೇಲೆ ಸುಮ್ಮನೆ ಮಗುಳ್ನಗುತ್ತಿದ್ದ ಅದೆಷ್ಟೋ ಒನ್ ಸೈಡ್ ಲವರ್ಸ್ಗಳ ಪವಿತ್ರ ತಾಣ ಇದು. ಇಲ್ಲಿ ಹುಟ್ಟಿದ ಪ್ರತಿ ಲವ್ ಸ್ಟೋರಿಗಳು ಇಲ್ಲಿರುವ ಪ್ರತಿ ಕಂಬಗಳಿಗೆ ಗೊತ್ತು. ಅವಳು ಅಷ್ಟೇ ನಕ್ಕರೆ ಯಾರಾದರೂ ನೋಡಿಯಾರು ಎಂಬ ಅಂಜಿಕೆಯಿಂದ ಬಸ್ ಕಿಟಕಿಯಿಂದ ಕದ್ದು ಅವನನ್ನು ನೋಡಿದ್ದ ಜಾಗವಿದು. ಕಾಲೇಜು ಮುಗಿಸಿ ಬ್ಯಾಗ್ ಹೆಗಲೇರಿಸಿ ಗೆಳೆಯ ಗೆಳತಿಯರ ಜೊತೆ ಬಸ್ಸಿಗಾಗಿ ಕಾಯುತ್ತಾ ನಗುತ್ತಿದ್ದ ಆ ದಿನಗಳು, ಹಂಚಿ ತಿಂದ ತಿಂಡಿ, ಬಸ್ ಮಿಸ್ ಆದಾಗ ಆಡುತ್ತಿದ್ದ ಹರಟೆ, ಎಲ್ಲದಕ್ಕೂ ಸಾಕ್ಷಿಯಾಗಿ ನಿಂತಿದ್ದ ಗೋಡೆಗಳಿವು. ಇನ್ನು ಮುಂದೆ ಕೆಲವು ದಿನಗಳಲ್ಲಿ ಇಲ್ಲಿ ವಾಣಿಜ್ಯ ಮಳಿಗೆಗಳು ಬಂದು ನಿಲ್ಬೋದು, ವ್ಯಾಪಾರ ವಹಿವಾಟು ಜೋರಾಗ್ಬೋದು. ಆದರೆ ಈ ಮಣ್ಣಿನ ಕಣ ಕಣದಲ್ಲಿಯೂ ಅಡಗಿರುವ ಆ ಹಳೆಯ ಪ್ರೀತಿ ಕಾಯುವಿಕೆಗಳು ಮತ್ತೆ ಹುಟ್ಟಲು ಸಾಧ್ಯವೇ ಇಲ್ಲ. ಬದಲಾವಣೆ ಜಗದ ನಿಯಮ. ಆದರೆ ಕೆಲವು ನೆನಪುಗಳನ್ನು ಒಡೆಯುವಾಗ ಮನಸ್ಸು ಒಡೆದ ಹಾಗಾಗುತ್ತೆ. ಗುಡ್ ಬೈ ಹಳೆ ಬಸ್ ಸ್ಟ್ಯಾಂಡೇ, ನೀನು ಕಣ್ಮರೆಯಾದರೂ ನಮ್ಮ ಮನಸ್ಸಿನ ಆ ಮೂಲೆಯಲ್ಲಿ ಸದಾ ಜೀವಂತ. ನಿಮಗೂ ಈ ಬಸ್ ಸ್ಟ್ಯಾಂಡ್ನಲ್ಲಿ ಇಂತಹ ನೆನಪುಗಳಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.